ವಿನು, ನಾವೆಲ್ಲಕ್ ಬಂದಿದ್ದೀವಿ ಗೊತ್ತಾ ವಿನು ನಿನಗೆ? ಗುರುರಾಯರ ಸನ್ನಿಧಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಆ, ಗುರುರಾಯರ ಬಗ್ಗೆ ನಿನ್ಗೊಂದ್ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಾನು. ಸರಿ, ಒಳ್ಳೇದು. ಮಚ್ಚ, ಗುರುರಾಯರು ಹುಟ್ಟಿದ್ದು ಭುವನಗಿರಿ ಅನ್ನೋ ಒಂದು ಹಳ್ಳಿಯಲ್ಲಿ, ಇವತ್ತಿನ ತಮಿಳುನಾಡು ಅಲ್ಲಿರೋ ಇಂಥ ಹಳ್ಳಿಯಲ್ಲಿ ಹುಟ್ಟಿದವರು. 1595 ಅಂದ್ರೆ ಸರಿಸುಮಾರು 16ನೇ ಶತಮಾನದಲ್ಲಿ ಅವರು ಹುಟ್ಟಿದ್ದು. ಮತ್ತೆ ಅವ್ರಿಗೆ ಮದುವೆ ಮಾಡೋದು ಕೂಡ ಆಗುತ್ತೆ. ಮದುವೆ ಆಗಿ ಸರಸ್ವತಿ ಅನ್ನೋ ಹೆಂಡತಿ ಕೂಡ ಇರ್ತಾರೆ. ಬಟ್ ಅವರು ಸಂಸಾರ ತಾಪತ್ರನ ತಾಳಕ್ಕಾಗ್ದೇನೆ, ಬಡತನ ತಾಳಕ್ಕಾಗ್ದೇನೆ 1621ರಲ್ಲಿ ಸನ್ಯಾಸತ್ವ ಪಡ್ಕೋತಾರೆ. ಮತ್ತೆ ಅವರ ಗುರುಗಳಾಗಿದ್ದಂತಹ ನಿನಗೆ ಅವ್ರ ಗುರುಗಳ ಹೆಸರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಅವ್ರ ಗುರುಗಳ ಹೆಸರೇ ಸುಧೀಂದ್ರ ತೀರ್ಥ ಅಂತ ಹೇಳಿ. ಅವ್ರಿಗೆ ಸನ್ಯಾಸತ್ವ ಕೊಟ್ಟು ಮತ್ತೆ ಅವರಿಗೆ ಈ ಒಂದು ಅದ್ವೈತ ವೇದಾಂತ ಮತ್ತೆ ದ್ವೈತ್ವ ವೇದಾಂತ ಅನ್ನೋದನ್ನ ಎರಡನ್ನ ಬೋಧನೆ ಮಾಡ್ತಾರೆ. ಅಷ್ಟೇ ಅಲ್ದೇನೆ ಶ್ರೀ ಗುರುರಾಯರು 1671ರಲ್ಲಿ ಅಂದ್ರೆ 1671ರಲ್ಲಿ ಅವರು ಇದಕ್ಕೆ ಹೋಗ್ತಾರೆ, ಆ ಬೃಂದಾವನೋತ್ತಮ ಆಗೋಕ್ ಹೋಗ್ತಾರೆ. ಅಂದ್ರೆ ಅದು ಗೊತ್ತಲ್ಲ ನಿನಗೆ? ಬೃಂದಾವನಸ್ಥರ ಆಗ್ತಾರೆ ಅವರು. ಬೃಂದಾವನಸ್ಥರ ಆಗ್ತಾರಲ್ಲ, ಅವಾಗ ಅಂತ ಟೈಮಲ್ಲಿ ಅವ್ರ ಶಿಷ್ಯಂದ್ರಿಗೆ ಅವರು ಪ್ರಾಮಿಸ್ ಮಾಡ್ತಾರೆ. ಆ ಪ್ರಾಮಿಸ್ ಏನಪ್ಪಾ ಅಂದ್ರೆ 700 ವರ್ಷಗಳ ಕಾಲ ನಾನು ನಿಮ್ಮ ಜೊತೆನೆ ಇರ್ತೀನಿ, ಮತ್ತೆ ಆ 700 ವರ್ಷಗಳ ಕಾಲ ನಾನು ನಿಮ್ಮನ್ನ ಹರಸ್ತಾನೆ ಇರ್ತೀನಿ. ಅಷ್ಟೇ ಅಲ್ದಾನೆ ನನ್ನ ಪವಾಡಗಳು ಕೂಡ ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಚಿಂತೆ ಬೇಡ ಅಂತ ಹೇಳ್ತಾರೆ. ಪವಾಡಗಳು ಅಂದ್ರೆ ನನಗೆ ನೆನಪಿಗೆ ಬಂತು, ನಾವು ಚಿಕ್ಕದ್ರಿಂದ ಕೇಳೇ ಇರ್ತೀವಲ್ಲ. ನಿನಗೆ ಯಾವಾಗ್ಲಾದ್ರೂ ಚಿಕ್ಕದ್ರಲ್ಲಿ ಗುರುರಾಯರ ಪವಾಡಗಳನ್ನ ಮತ್ತೆ ಅಣ್ಣವ್ರ ಫಿಲಮ್ ಅಲ್ಲಿ ಗುರುರಾಯರ ಪವಾಡಗಳನ್ನ ಹೇಳಿರೋದ್ ನೋಡಿದ್ಯಾ ನೀನು? ಇಲ್ಲ, ಪವಾಡಗಳಂತಂದ್ರೆ ನಂಗೆ ನಿನ್ನಷ್ಟು ಮಾಹಿತಿ ಗೊತ್ತಿಲ್ಲ. ಆದ್ರೆ ಒಂದ್ ಗೊತ್ತು, ಏನಂತಂದ್ರೆ ಇಲ್ಲಿ ಅಡೋನಿ ಅಂತ ಒಂದು ಪ್ರಾಂತ್ಯ ಇರುತ್ತೆ. ಆ ಪ್ರಾಂತ್ಯನ ಆಳ್ತಿದ್ದಂತ ಒಬ್ಬ ಸಿದ್ದಿ ಮಸೂದ್ ಖಾನ್ ಅನ್ನೋ ಒಬ್ಬ ನವಾಬ ಇರ್ತಾನೆ. ಅವನಿಗೆ ಒಬ್ನು ದಿವಾನ್ ಇರ್ತಾನೆ, ವೆಂಕಟ ನಾಯಕರು ಅಂತ. ಆ ದಿವಾನ್ರು ಗುರುರಾಯರ ಶಿಷ್ಯರೇ ಆಗಿರ್ತಾರೆ. ಅವಾಗ ಒಂದು ದಿನ ಗುರುರಾಯರು ಅವ್ರ ಹತ್ರ ಏನೋ ಕಾರ್ಯ ನಿಮಿತ್ತ ಅವ್ರ ಹತ್ರ ಹೋಗಿರ್ತಾರೆ, ನನಗೆ ಒಂದ್ ಸ್ವಲ್ಪ ಸಹಾಯ ಬೇಕು ಅಂತ. ಅದು ಅವಾಗ ಏನ್ ಮಾಡ್ತಾನೆ, ಕವಾಲಿ ಕೇಳ್ತಿದ್ದಂತ ನವಾಬ ತನ್ನ ಹೆಂಡತಿ ಒಟ್ಟಿಗೆ ಅವ್ರನ್ನ ತಾತ್ಸಾರ ಮಾಡ್ತಾನೆ. ತಾತ್ಸಾರ ಮಾಡಿ, ಇಲ್ಲ ಹೋಗು, ನಿಮ್ ಗುರುಗಳು ಏನ್ ದೊಡ್ಡವರ, ದೊಡ್ಡವರ, ನನ್ಗಿಂತ ದೊಡ್ಡವರ, ಎಲ್ಲರಿಗಿಂತ ದೊಡ್ಡವರ ಅನ್ನೋ ತುಚ್ಛವಾಗಿ ಕಂಡು ಅವ್ರನ್ನ ಕಳಿಸ್ಬಿಡ್ತಾರೆ. ತುಂಬಾ ಅಹಂಕಾರದಿಂದ ಮಾತಾಡ್ತಾರೆ. ಹಂಗೆ ಅಂತ ಅನ್ಕೋಬಹುದು. ಅವಾಗ ಅವ್ರ ಏನ್ ಮಾಡ್ತಾರೆ, ವೆಂಕಣ್ಣನವರು, ಇಲ್ಲ ನೀವು ಹಂಗ್ ಮಾತಾಡ್ಬಾರ್ದಿತ್ತು, ಯಾಕಂತಂದ್ರೆ ಅವರು ಇಲ್ಲಿ ಸುತ್ತಮುತ್ತನೇ ಎಲ್ಲರಿಗೂ ದೈವಾಧೀನರು, ಒಬ್ಬ ದೇವ್ರ ಸ್ವರೂಪ ಅಂತ ಅನ್ನೋತಾರೆ. ಹೌದಾ, ಹಂಗಿದ್ರೆ ನಿಮ್ಮ ರಾಯರನ್ನ ನಾವು ಪರೀಕ್ಷೆ ಮಾಡೇ ಬಿಡ್ತೀವಿ. ಪವಾಡ ಪುರುಷರು ಅಂತ ಹೇಳಿದ ತಕ್ಷಣ ಇವರು ಚಾಲೆಂಜ್ ಮಾಡಕ್ ಬರ್ತಾರ, ಹಂಗಾದ್ರೆ ಕೈಂಡ್ ಆಫ್ ಹಂಗೆ ಅಂತ ಹೇಳ್ಬೋದು. ಅವಾಗ ಅವರು ಸರಿ ಅಂತ ಹೇಳ್ಬಿಟ್ಟು ಒಂದಿನ ಏನ್ ಮಾಡ್ತಾರೆ, ರಾಯರನ್ನ ಕಾರಣಕ್ಕೆ ವೆಂಕಣ್ಣವ್ರನ್ನ ಕರ್ಕೊಂಡು ಅವರು ಬೇಟ್ ಅಂತ ಹೇಳ್ತಾರೆ. ಬೇಟ್ ಅಂತ ಉರ್ದು ಪದ, ಅದು ಅಂತ ಉಡುಗೊರೆ ತರ ಏನು ಸುಮಾರು ವಸ್ತುಗಳನ್ನ ತಗೊಂಡ್ ಬರ್ತಾರೆ. ಆದ್ರೆ ಮಾಂಸ ಕೂಡ ಇರುತ್ತೆ. ಅದನ್ನ ಏನ್ ಮಾಡ್ತಾರೆ, ಇವರು ಎಲ್ಲವನ್ನು ಮುಚ್ಕೊಂಡ್ ಬರ್ತಾರೆ. ಮುಚ್ಕೊಂಡ್ ಬಂದಾಗ ರಾಯರಿಗೆ ಅದು ಮೊದ್ಲೇ ಗೊತ್ತಾಗಿರುತ್ತೆ. ಅವಾಗ ಹೇಳ್ತಾರೆ, ನವಾಬ್ರೆ ಉಡುಗೊರೆ ಕೊಡ್ಬೇಕಂತಾರೆ, ಅವತ್ತು ಮುಚ್ಚಿಟ್ ಕೊಡ್ಬಾರ್ದು, ಬಿಚ್ಚಿಟ್ ಕೊಡ್ಬೇಕು ಅಂತ ಹೇಳ್ತಾರೆ. ಅವಾಗ ಪರವಾಗಿಲ್ಲ, ಹೆಂಗಿದ್ರು ತಗೊಳ್ಳಿ ರಾಯರೇ ಅಂತ ಹೇಳಿದಾಗ ಸರಿ ಅಂತ ಕೊಡಕ್ ಹೋಗ್ತಾರೆ. ಕೊಡ್ಬೇಕಾದ್ರೆ ಅದನ್ನ ತೆಗೆದಾಗ ಅಲ್ಲೇನು ಮಾಂಸ ಇರುತ್ತೆ, ಅದು ಹಣ್ಣು ಹಂಪ್ಲಾಗಿರುತ್ತೆ, ಹೂವಾಗಿರುತ್ತೆ. ಅದನ್ನ ನೋಡಿದಂತ ನವಾಬ್ರಿಗೆ ಆಶ್ಚರ್ಯ ಆಗುತ್ತೆ. ಅವಾಗ ಅವರು ಫೀಲ್ ಮಾಡ್ಕೋತಾರೆ, ಅಂದ್ರೆ ಅರ್ಥ ಮಾಡ್ಕೋತಾರೆ, ಹೌದು ರಾಯರಿಗೆ ತುಂಬಾ ಶಕ್ತಿ ಇದೆ ಅಂತ ಹೇಳಿ. ಅವಾಗ ಅವರು ಕೂಡ ಅವರ ಒನ್ ಆಫ್ ದಿ ಭಕ್ತ ಅಂತ ಸೇರ್ಕೋತಾರೆ. ಇದು ನನಗೆ ಗೊತ್ತಿರುವಂತ ಪವಾಡ. ಇನ್ನು ಹೆಚ್ಚಿಂದ ಏನಾದ್ರೂ ಇದ್ರೆ ನೀನ್ ಹೇಳ್ಬೇಕು. ತುಂಬಾ ಅದ್ಭುತವಾಗಿತ್ತು ಈ ಪವಾಡದ ಕತೆ. ಇದು ಎಷ್ಟೋ ಜನಕ್ಕೆ ಗೊತ್ತಿರಕ್ಕಿಲ್ಲ. ನಾವು ಅಣ್ಣವರ ಫಿಲಮ್ ಅಲ್ಲಿ ಕೂಡ ಈ ಕಥೆನೊಂದು ನೋಡಿದ್ದು. ಬಟ್ ಇವಾಗಿನ ಕಾಲದಲ್ಲಿ ಯಾರು ಅಣ್ಣವ್ರ ಫಿಲಮ್ ನೋಡ್ತಾರೆ ಹೇಳಿ? ಎಲ್ಲ ವೈಟ್ ಅಂಡ್ ಬ್ಲಾಕ್ ಫಿಲಮ್ ಅಂತ ಯಾರು ನೋಡಲ್ಲ ಅಷ್ಟಾಗಿ. ಆದ್ರೆ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ತು ನಿಮ್ಮಿಂದ. ಮತ್ತೆ ಇನ್ನೊಂದ್ ಕತೆ ಇದೆ. ಸರ್ ಮಂದ್ರೋ ಅಂತ ಒಬ್ರು 1800ರಲ್ಲಿ ಬಳ್ಳಾರಿ ಒಳಗಡೆ ಇದಾಗಿರುತ್ತಾರೆ. ಹೌದೌದು, ಬ್ರಿಟಿಷ್ ಇದ್ರಲ್ಲಪ್ಪ ಅವಾಗ, ಬ್ರಿಟಿಷ್ ಆಳ್ವಿಕೆ ಕಾಲ ಆಗೋದು. ಬಳ್ಳಾರಿ ರೀಸನ್ ಅಲ್ಲಿ ಕಲೆಕ್ಟರ್ ಆಗಿರ್ತಾರೆ. ಆ ಕಲೆಕ್ಟರ್ ಆಗಿದ್ರೆ ಕಂದಾಯ ಇಲಾಖೆಯಲ್ಲಿ ದುಡ್ಡು ವಸೂಲಿ ಮಾಡೋರು. ಅವಾಗಿನ ಕಾಲಕ್ಕೆ ಅಂತಾರೆ ಆತರ ಹೆಸರಿಟ್ಕೊಂಡಿದ್ರು. ಅವ್ರೊಂದ್ಸಲ ಬಳ್ಳಾರಿಗೆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳಕ್ ಬರ್ತಾರೆ, ಕಂದಾಯನ ಕಲೆಕ್ಟ್ ಮಾಡ್ಕೊಳಕ್ ಬರ್ತಾರೆ, ಇದು ಬೆಳೆ ಕಂದಾಯನ. ಆದ್ರೆ ಆ ಟೈಮಲ್ಲಿ ಬೆಳೆ ಆಗಿರಲ್ಲ, ಜನದ ಹತ್ರ ದುಡ್ಡು ಇರಲ್ಲ. ಜನರು ರಾಯರು ಮನೆ ಹೋದಾಗ ಸರ್ ಮಂದ್ರು ಯಾವಾಗ ಇದಕ್ ಬರ್ತಾರೆ, ಇದ್ರತ್ರ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಕ್ ಬರ್ತಾರೆ. ಇವರು ನಮ್ಮ ತೀರ್ಥರೂಪ ಇವರು ಗುರುರಾಯರು ಅಷ್ಟು ಅಂದ್ರೆ ಒಂದು ಗಾಳಿಯಲ್ಲಿ ಬಂದು ಹೇಳ್ತಾರಂತೆ, ನೀವು ದಯವಿಟ್ಟು ನಮ್ಮ ಜನರಕ್ಕೆ ಗೋಳ್ ಕೊಡ್ಬೇಡಿ, ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ಕೋಬೇಡಿ, ಈ ವರ್ಷ ಬೆಳೆ ಆಗಿಲ್ಲ ಅಂತ. ಅದನ್ನ ಕೇಳಿಸ್ಕೊಂಡಂತ ಸರ್ ಮಂದ್ರು ಅವರು ಆ ಒಂದು ರೀಸನ್ಗೆ ಅವ್ರು ಇರೋ ತನಕ ಯಾವುದೇ ತರದಾದ ದಂಡಗಳನ್ನ ವಿಧಿಸೋದಿಲ್ವಂತೆ. ಬೆಳೆ ದಂಡ ಇರ್ಬೋದು, ನೀರಿನ ದಂಡ ಇರ್ಬೋದು, ಯಾವುದೇ ತರದಾದಂತ ದಂಡಗಳನ್ನ ವಿಧಿಸೋದಿಲ್ವಂತೆ. ಆ ಒಂದನ್ನ ಒಬ್ರು ವಿಲಿಯಂ ಅನ್ನೋರು ಇವತ್ತು ಒಂದು
ಏನು ಗೆಜೆಟೆಡ್ ಆಫೀಸರ್ ಟೈಪ್ ಇದ್ದಾರೋ ಆ ಟೈಪ್ ಇದ್ದಾರಂತ ಅವರು ಅದನ್ನ ನೋಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿತ್ತಾ? ಇಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ಈ ದಾಖಲೆ ಇದೆ, ಆಮೇಲೆ ಒಬ್ಬ ಬ್ರಿಟಿಷ್ ಅಧಿಕಾರಿನ ಇದನ್ನೆಲ್ಲ ನಂಬ್ತಾರೆ ಅಂತಂದ್ರೆ ಇದು ಆಶ್ಚರ್ಯ, ಆಮೇಲೆ ಖುಷಿ ಸಂಗತಿನೂ ಆಗುತ್ತೆ. ಮತ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಒಂದು ಪ್ರಾಂತ್ಯ ಏನಿದೆ ಬೃಂದಾವನ ಅನ್ನೋ ಪ್ರಾಂತ್ಯ ಏನಿದೆ, ಈ ಬೃಂದಾವನ ಅನ್ನೋ ಪ್ರಾಂತ್ಯನ ನಮಗೆ ಅಂದ್ರೆ ಶ್ರೀ ರಾಯರ್ಗೆ ಕೊಡೋಕ್ಕಿಂತ ಮುಂಚೆನೆ ಅದನ್ನ ಒಂದು ಮಾಂಚಾಲಮ್ಮ ಅನ್ನೋ ದೇವಿ ಅಂದ್ರೆ ಈ ಗ್ರಾಮ ದೇವತೆಗೆ ಕೊಟ್ಟಿದ್ರಂತೆ. ಅದ್ರ ಬಗ್ಗೆ ನಿಮ್ಗೆ ಕತೆ ಗೊತ್ತಿರ್ಬೇಕಲ್ಲ? ಇಲ್ಲ, ಮಾಂಚಲಮ್ಮ ಅಂತಂದ್ರೆ ಇಲ್ಲಿ ಗ್ರಾಮ ದೇವತೆ ಅನ್ನೋದು ನನಗೆ ಗೊತ್ತು. ಯಾಕಂತಂದ್ರೆ ಆ ಗ್ರಾಮ ದೇವತೆಗೆ ಮೀನ್ಸ್ ಅಂತಂದ್ರೆ ಈ ಸೊತ್ತು ಎಲ್ಲ ಅವಳ ಅಧೀನದಲ್ಲಿ ಇರುತ್ತೆ. ಅವಾಗ ಇಲ್ಲಿ ಆ ಟೈಮಲ್ಲಿ ಆಳ್ತಿದ್ದಂತ ಒಬ್ಬ ರಾಜನ ಹತ್ರ ಕೇಳ್ತಾರೆ, ಏನಂತಂದ್ರೆ ನನಗೆ ಒಂದಿಷ್ಟು ಸ್ವತ್ತು ಬೇಕು, ಯಾಕಂತಂದ್ರೆ ನಾನು ಮಠವನ್ನು ಕಟ್ಟಬೇಕು ಅಥವಾ ನಾನು ಬೃಂದಾವನ ಮಾಡ್ಕೋಬೇಕು ಅಂತಂದಾಗ ಅವಾಗ ಹೇಳ್ತಾರೆ, ಇದೆಲ್ಲ ನಮ್ಮ ಕೈಲಿ ಏನಿಲ್ಲ, ಎಲ್ಲ ಮಂಚಲಮ್ಮನ ಕೈಲಿದೆ ಅಂತ ಅಂದಾಗ ಇದ್ರ ಬಗ್ಗೆ ನಾನು ಒಂದು ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ. ಏನಂತಂದ್ರೆ ಈ ಒಂದು ನೀವು ಯಾವ ರಾಜರು ಅಂತ ಹೇಳ್ತಾ ಇದೀರೋ ಆ ರಾಜರ ಹೆಸರು ಪ್ರಹ್ಲಾದ ಮಹಾರಾಜರು. ಆ ಮನೆತನಕ್ಕೆ ಸೇರಿದಂತಹ ಒಬ್ಬ ಮಹಾರಾಜ ಇರ್ತಾನೆ, ಅವನ ಹೆಸರು ರಾಘವೇಂದ್ರ ಅಂತ. ಆಯ್ತಾ? ಆ ರಾಘವೇಂದ್ರನ ಹತ್ರ ಇವರು ನಮ್ಮ ಗುರುರಾಯರು ಹೋಗಿ ನನಗೆ ಜಾಗ ಬೇಕು, ನಾನು ಬೃಂದಾವನಸ್ಥನಾಗಬೇಕು ಅಂತ ಕೇಳ್ತಾರೆ. ಬೃಂದಾವನಸ್ಥನಾಗಬೇಕು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲಿರೋ ಜಾಗ ಎಲ್ಲ ನಿಮ್ದೆ, ನೀವು ನನಗೆ ತಂದೆ ಸ್ವರೂಪ, ನಾನು ನಿಮ್ಗೆ ಏನು ಕೊಡ್ಬೇಕಾಗಿಲ್ಲ, ನಿಮ್ದೆ ಎಲ್ಲ ಅಂತ ಹೇಳ್ತಾರೆ. ಅವಾಗ ರಾಯರು ಏನ್ ಮಾಡ್ತಾರೆ, ಬೃಂದಾವನ ಅಂದ್ರೆ ತುಂಗಾ ತೀರದಲ್ಲಿ ಬಂದಿರೋಂತ ಒಂದು ನದಿ ಪಕ್ಕದಲ್ಲಿ ನಾನು ಬೃಂದಾವನಸ್ಥ ಆಗ್ಬೇಕು ಅಂತ ಹೇಳಿ ಆ ತುಂಗಾ ತೀರಕ್ಕೆ ಬಂದು ಕೆಲಸ ಶುರು ಮಾಡಕ್ ನೋಡ್ತಾರೆ. ಆದ್ರೆ ಅದನ್ನ ಮಾಂಚಾಳಮ್ಮ ಅನ್ನೋ ಒಂದು ಗ್ರಾಮ ದೇವತೆ ತಡೆದಾಗ ಏನಾಗುತ್ತೆ ಗೊತ್ತಾ ನಿಮಗೆ? ಇಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾಗಳಿಲ್ಲ. ನೀವೇನಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ನಾನು ಇದನ್ನ ಕೇಳ್ಪಟ್ಟಿದ್ದೀನಿ ಅಷ್ಟೇ. ಆಯ್ತಾ? ಅದನ್ನ ನಾನು ಕೇಳ್ಪಟ್ಟಿರೋದನ್ನ ನಿಮ್ಗೆ ಹೇಳ್ತೀನಿ. ಮಾಂಚಾಲಮ್ಮಂಗೂ ಮತ್ತೆ ಗುರುರಾಯರಿಗೂ ವಾದಗಳು ನಡೀತವೆ. ನಿನಗೆ ಇಲ್ಲಿ ಸ್ಥಳ ಬೇಕಾದ್ರೆ, ಮಾಂಚಾಲಮ್ಮ ಹೇಳೋದು, ನಿನಗೆ ಇಲ್ಲಿ ಸ್ಥಳ ಬೇಕಾದ್ರೆ ನಾನು ಅನ್ಕೊಂಡಂತಹ ನಾನು ಒಡ್ಡುವಂತಹ ಒಂದು ಷರತ್ತುಗಳನ್ನ ನೀನು ಗೆಲ್ಲಬೇಕು ಅಂತ ಹೇಳಿ. ಆ ಷರತ್ತುಗಳೇನಪ್ಪಾ ಅಂದ್ರೆ, ಅವಳು ನೆಲೆಸಿದಂತಹ ಗುಡಿ ತುಂಬಾ ಚಿನ್ನ ತುಂಬಬೇಕೆಂದು. ಚಿನ್ನ. ಓಕೆ. ಎರಡನೇದು ಹೂವುಗಳನ್ನು ತುಂಬಬೇಕೆಂದು. ಮೂರನೇದು ಆಹಾರ ತುಂಬಬೇಕೆಂದು. ಓಕೆ. ಈ ಮೂರನ್ನು ನೀನು ತುಂಬಿಸಿದ್ದೆ ಆದಲ್ಲಿ ನಾನು ನಿನಗೆ ಇಲ್ಲಿ ಸ್ಥಳ ಕೊಡ್ತೀನಿ ಅಂತ. ಅದಕ್ಕೆ ನಮ್ಮ ಗುರುರಾಯರು ಏನ್ ಮಾಡ್ತಾರಪ್ಪ ಅಂದ್ರೆ, ತಾಯಿ ಮಾಂಚಾಳಮ್ಮನ್ನೇ ನೆನೆಸ್ತಾರಂತೆ, ಮತ್ತೆ ವಿಷ್ಣು ದೇವನ್ನ ನೆನೆಸ್ತಾರಂತೆ. ಇವ್ರೆರಡನ್ನು ನೆನೆಸಿ ಮೊದಲನೇದಾಗಿ ಚಿನ್ನ ತುಂಬ್ತಾರೆ, ಎರಡನೇದಾಗಿ ಒಂದು ಹೂ ಅಲಂಕಾರಗಳನ್ನು ತುಂಬ್ತಾರೆ, ಮೂರನೇದಾಗಿ ಆಹಾರ ತುಂಬ್ತಾರೆ. ಇದೆಲ್ಲಾನು ನೋಡಿ ಸಂತೃಪ್ತಗೊಂಡ ಮಾಂಚಾಲಮ್ಮ ಬಂದು ಷರತ್ತನ್ನು ಒಡ್ಡಿದ ನನ್ನನ್ನೇ ನೀನು ಬೇಡಿ, ನನ್ನ ಕೋರಿಕೆ, ನಿನ್ನ ಷರತ್ತನ್ನು ಗೆದ್ದೆ ಅಲ್ಲ, ನನ್ನ ಏನಕ್ಕೆ ಬೇಡಿದೆ ನೀನು ಅಂತ ಕೇಳಿದಾಗ, ತಾಯಿಗೆ ಒಂದು ಮಗುವಿಗೆ ತಾಯಿ ಜೊತೆ ಯಾವ್ದಮ್ಮ ಷರತ್ತು? ತಾಯಿ ಮಗುವನ್ನ ಗೆಲ್ಲಿಸ್ಬೇಕು ಅಂತ ಆಡ್ತಾಳೆ ಹೊರತು ಮಗುವನ್ನ ಸೋಲಿಸ್ಬೇಕು ಅಂತ ಯಾವತ್ತೂ ಆಡೋದಿಲ್ಲ. ಅದೇ ರೀತಿ ನಾನು ನಿನ್ನ ಮಗ, ನೀನು ನನ್ನ ತಾಯಿ, ಅದಕ್ಕೋಸ್ಕರ ನಾನು ನಿನ್ನನ್ನು ಬೇಡ್ದೆ ಅಂತ ಹೇಳ್ತಾರಂತೆ. ಅದೊಂದು ಮಾತಿಂದ ಕರಗಿದ ಮಾಂಚಾಲಮ್ಮ ತಾಯಿ ಈ ಒಂದು ಪ್ರಾಂತ್ಯ ಏನಿದೆ, ಈ ಪ್ರಾಂತ್ಯ ಎಲ್ಲನೂ ಗುರುರಾಯರಿಗೆ ಬಿಟ್ಕೊಡ್ತಾರಂತೆ. ನೀವು ನೋಡ್ಬೋದು, ಇವತ್ತು ಕೂಡ ಇಲ್ಲಿ ಮುಂದ್ಗಡೆ ಇರುವಂತಹ ಪೂಜ್ಯಾಯ ರಾಘವೇಂದ್ರ ಅಂತ ಏನ್ ಬೋರ್ಡ್ ಇದೆ, ಅದ್ರ ಪಕ್ಕ ಮಾಂಚಾಲಮ್ಮ ದೇವಿ ಕೂಡ ಒಂದು ಇದಿದೆ. ಇವಾಗ್ಲೂ ಕೂಡ ಅಲ್ಲಿ ಮತ್ತೆ ಇದ್ರಿಂದ ಅದಕ್ಕೂ ಮತ್ತೆ ಒಂದು ಏನು ಬೃಂದಾವನಸ್ಥರಾಗಿರೋ ಜಾಗ ಇದೆ, ಅಲ್ಲಿಗೂ ಮಗನಿಗೂ ಮತ್ತೆ ತಾಯಿಗೂ ಸಂಭಾಷಣೆ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿರೋ ಪ್ರತೀತಿ ಇರೋದು ಜನಕ್ಕೆ. ಹಾಗಾಗಿ ಅಲ್ಲಿ ಪಕ್ಕದಲ್ಲೇ ಅವರ ಗುಡಿ ಇಟ್ಟಿದ್ದಾರೆ. ಮತ್ತೆ ಇದನ್ ಎಷ್ಟು ತುಂಬಾ ಚೆನ್ನಾಗಿದೆ ಅಲ್ಲ ಈ ಕಥೆಗಳು ಕೇಳಲಿಕ್ಕೆ. ತಾಯಿ ಮಗಂದು, ಆ ತಾಯಿನೇ ಬೇಡ್ಕೊಂಡು ತಾಯಿ ಷರತ್ತನ್ನು ಈಡೇರಿಸೋದು. ಡೆಫಿನೆಟ್ಲಿ ಅನ್ಸುತ್ತೆ. ಯಾಕಂತಂದ್ರೆ ನೀವ್ ಹೇಳಿದ ಪ್ರಕಾರ ಯಾವ ತಾಯಿ ಕೂಡ ತನ್ನ ಮಗನ ಸೋಲಕ್ ಬಿಡಲ್ಲ, ಯಾವ ಮಗ ಕೂಡ ತಾಯಿಗಿಂತ ದೊಡ್ಡ ದೇವ್ರಿಲ್ಲ ಅಂತ ಹೇಳಿ ಅವ್ರು ಬೇರೆ ಹತ್ರ ಬೇಡಲ್ಲ. ಇಟ್ಸ್ ಲೈಕ್ ಒಂಥರ ತುಂಬಾ ಖುಷಿ, ಮತ್ತೆ ಹೇಳಕ್ಕಾಗಲ್ಲ. ಮತ್ತೆ ಅವರಿಗೆ ಒಬ್ಬ ತುಂಬಾ ಪಟ್ಟದ ಶಿಷ್ಯ ಅಂತಾನೆ ಹೇಳ್ಬೋದು, ತುಂಬಾ ಪ್ರಿಯವಾದ ಶಿಷ್ಯ ಇರ್ತಾನೆ. ಅವ್ರ ಬಗ್ಗೆ ಗೊತ್ತಾ ನಿಮ್ಗೆ? ಅಪ್ಪಣ್ಣ ಅಂತ ಗೊತ್ತು ನನಗೆ. ಅಪ್ಪಣ್ಣ ಅವರಿದ್ರು ಅಂತ, ಆಮೇಲೆ ಅವ್ರಕ್ಕಿಂತ ವಯಸ್ಸಿನಲ್ಲಿ 2 ವರ್ಷ ದೊಡ್ಡವರಿದ್ರು ಅಂತ ಗೊತ್ತು. ಪ್ರಿಯ ಶಿಷ್ಯ ಅಂತಾನು ಗೊತ್ತು ನನಗೆ ಅವರು. ಮತ್ತೆ ಅವ್ರಿಗೋಸ್ಕರ ತಾಯಿ ತುಂಗಭದ್ರಾದೇವಿ, ಗಂಗಾದೇವಿ ಆಗಿದ್ದು, ಪ್ರವಾಹ ಬರ್ತಿದಂತ ಗಂಗಾದೇವಿ ತನ್ನ ದಿಕ್ಕನ್ನೇ ಬದಲಾಯಿಸಿಕೊಂಡು ಹರಿದಂತಹ ಇನ್ಸಿಡೆಂಟ್ ಗೊತ್ತಾ ನಿಮಗೆ?
ಅದು ಗೊತ್ತು ನನಗೆ. ಒಂದ್ಸತಿ ಏನಂತಂದ್ರೆ, ಈಗ ಯಾವಾಗ ನಮ್ಮ ಗುರು ರಾಯರು ಬೃಂದಾವನಸ್ಥರ ಆಗ್ಬೇಕು ಅಂತಿರ್ತಾರೆ, ಆ ಸಮಯದಲ್ಲಿ ಅಪ್ಪಣ್ಣ ಅವ್ರನ್ನ ತಮ್ಮ ಶಿಷ್ಯರನ್ನ ಬೇರೆ ಕಡೆ ಕಳ್ಸಿರ್ತಾರೆ ರಾಯರು. ಯಾಕಂತಂದ್ರೆ ತಾನು ಬೃಂದಾವನಸ್ಥರ ಆಗೋದನ್ನ ತನ್ನ ಶಿಷ್ಯ ನೋಡ್ಬಾರ್ದು, ಯಾಕಂದ್ರೆ ಅವ್ರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ. ಹಂಗಾಗಿ ಏನ್ ಮಾಡ್ತಾರೆ, ಅವ್ರು ಹೋಗಿರ್ತಾರೆ. ಬಟ್ ಅವ್ರಿಗೆ ಹೆಂಗೋ ಗೊತ್ತಾಗುತ್ತೆ, ಇಲ್ಲ ನಮ್ಮ ಗುರುಗಳು ಬೃಂದಾವನಸ್ಥರ ಆಗ್ತಾರೆ ಅಂತ. ಅವಾಗ ಓಡೋಡಿ ಬರಬೇಕಾದ್ರೆ ತಾಯಿ ತುಂಗಭದ್ರೆ ಪ್ರವಾಹದಿಂದ ಹರಿತಾ ಇರ್ತಾಳೆ. ಆ ಸಮಯದಲ್ಲಿ ಅವರು ತಾವೇ ಒಂದು ಮಂತ್ರಗಳನ್ನ ರಚಿಸಿರ್ತಾರೆ. ಆ ಮಂತ್ರಗಳನ್ನ ಪಠನೆ ಮಾಡಿದಾಗ ತಾಯಿ ತುಂಗಭದ್ರೇನೆ. ನಾನು ಇದ್ರ ಬಗ್ಗೆ ಕೇಳಿದೀನಿ. ಆ ಮಂತ್ರದ ಹೆಸರು ಪೂರ್ಣಬೋಧ ಅಂತ ಅಲ್ಲ? ಎಸ್, ಎಕ್ಸಾಕ್ಟ್ಲಿ ಅದೇ. ಅದನ್ನ ಪಠಿಸಿದಾಗ ಅವ್ರು ಏನ್ ಮಾಡ್ತಾರೆ, ತಾಯಿ ತುಂಗಭದ್ರೇನೆ ಅವ್ರಿಗೆ ದಾರಿ ಮಾಡ್ಕೊಡ್ತಾರೆ. ದಾರಿ ಅಂತಂದ್ರೆ ಕಂಪ್ಲೀಟ್ಲಿ 360 ಡಿಗ್ರಿ ಟರ್ನ್ ಆಗ್ತಾರೆ ಅನ್ನೋ ಪ್ರತೀತಿ ಇದೆ. ಅಲ್ಲ ಅವಾಗ ಅವರು ಓಡೋಡ್ಕೊಂಡು ಬರ್ತಾರೆ. ಅಷ್ಟೊತ್ತ ಆಲ್ರೆಡಿ ಅವರು ಗುರು ರಾಯರು ಬೃಂದಾವನಸ್ಥರ ಆಗಿರ್ತಾರೆ, ಕಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ. ಅವರು ನೋಡಿ ಧನ್ಯರಾಗ್ತಾರೆ. ಅವಾಗ ಬೇಜಾರು ಆಗುತ್ತೆ ಅವರಿಗೆ. ನನಗೆ ಅನ್ಸುತ್ತೆ ಯಾವಾಗ ಅಂತಂದ್ರೆ, ನಾವು ಯಾವುದೇ ಮಠಗಳಲ್ಲಿ ನೋಡಿದಾಗ ರಾಯರದು ಬರೀ ಕಣ್ಣುಗಳು ಮಾತ್ರ ನಿಮ್ಗೆ ಎದ್ದು ಕಾಣಿಸುತ್ತೆ. ಅದು ಒಂದ್ ಇರ್ಬಹುದು ಅಂತ ನನಗನ್ಸುತ್ತೆ. ಮತ್ತೆ ಅವರು ನನ್ಗೆ ತಿಳಿದಿರೋ ಪ್ರಕಾರ, ನೀವು ಯಾರು ಒಬ್ಬ ಶಿಷ್ಯನ ಹೆಸರು ಹೇಳಿದ್ರಿ, ಸಾರಿ ಮರ್ತೋಟ್, ಯಾರು ಶಿಷ್ಯನ ಹೆಸರು? ಅಪ್ಪಣ್ಣಾಚಾರ್ಯ. ಅಪ್ಪಣ್ಣಾಚಾರ್ಯ ಅವರು ಅವ್ರ ಗುರುಗಳು ಹೋದಂತ ನೋವಲ್ಲಿ ಯಾವತ್ತೂ ಇರ್ಲಿಲ್ವಂತೆ. ಅವರು ತನ್ನ ಗುರುಗಳು ತೋರಿಸ್ಕೊಟ್ಟಿದಂತ ದಾರಿನ ಮುಂದಿನ ಪೀಳಿಗೆ ಕೊಡ್ಬೇಕು ಅಂತ ಕೂಡ ಕೆಲಸ ಮಾಡಿ ಇದನ್ನ ಮುಂದೆ ತಂದ್ರಂತೆ. ನೋಡಿ ನೀವು, ಅದು ಏನಪ್ಪ ನೀತಿ ಪಾಠ ಅಂದ್ರೆ, ನೀನ್ ಎಷ್ಟೇ ಕುಗ್ಗಿರು, ನೀನ್ ಎಷ್ಟೇ ಬಗ್ಗಿರು, ನೀನ್ ಏನೇ ಲಾಸ್ ಮಾಡ್ಕೊಂಡ್ರು ನೀವು ಮುಂದೆ ಹೋಗ್ಲೇಬೇಕು, ಅದೇ ಜೀವನ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ. ಮತ್ತೆ ಇನ್ನೊಂದು ವಿಷಯ ಕೇಳ್ಪಟ್ಟಿದ್ದೆ ನಾನು, ನಿಮಗೆ ಗೊತ್ತಾ, ಗುರುರಾಯರು ಸಾಯ್ಬೇಕಾದ್ರೆ ನಾನು ಮುಂದೆನೆ ಹೇಳಿದೆ ನಿಮಗೆ, 700 ವರ್ಷಗಳ ಕಾಲ ಇರ್ತೀನಿ ಅಂತ ಹೇಳಿದ್ರು ಅಂತ. 700 ವರ್ಷಗಳ ಕಾಲನೇ ಯಾಕೆ ಅಂತ ಗೊತ್ತಾ ನಿಮಗೆ? ಇಲ್ಲ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಒಂದು ಕಡೆ ಒಂದು ವೆಬ್ಸೈಟ್ ಅಲ್ಲಿ ಓದಿದ್ದನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. 700 ವರ್ಷಗಳ ಕಾಲ ಅಂತ ಏನಕ್ಕಪ್ಪ ಹೇಳಿದ್ರು ಅಂದ್ರೆ, ತಾಯಿ ಗೋಮಾತೆ, 700 ವರ್ಷಗಳ ಕಾಲ ಯಾಕಪ್ಪ ಅಂತ ಹೇಳಿದ್ರು ಅಂದ್ರೆ, ಗುರುರಾಯರು ಚೆನ್ನಾಗಿದ್ದಂತ ಕಾಲದಲ್ಲಿ ಅವರು ಇದಕ್ ಹೋಗ್ತಾರಂತೆ, 3 ಜನ ಜ್ಯೋತಿಷ್ ಹತ್ರ ಹೋಗ್ತಾರಂತೆ. ಜ್ಯೋತಿಷ್ ಹತ್ರ ಹೋಗ್ಬಿಟ್ಟು ಅವರ ಎಷ್ಟು ವರ್ಷ ಬದುಕ್ತೀನಿ ಅಂತ ಕೇಳ್ತಾರಂತೆ. ಬ್ರಾಹ್ಮಣರು ಜ್ಯೋತಿಷ್ ಹತ್ರ ಹೋಗ್ಬಿಟ್ಟು ಒಬ್ರು ಹೇಳ್ತಾರಂತೆ 100 ವರ್ಷ, ಇನ್ನೊಬ್ರು ಹೇಳ್ತಾರಂತೆ 300 ವರ್ಷ, ಇನ್ನೊಬ್ರು ಹೇಳ್ತಾರಂತೆ 700 ವರ್ಷ. ಇದೇ ರೀತಿ ನಿಮ್ಗೆ ಹೇಳಿದ್ರೆ ನೀವೇನ್ ಮಾಡ್ತೀವಿ? ನಾನು ಅದು ಸುಳ್ಳು ಅಂತ ಹೇಳ್ತಿದ್ದೆ. ಅವು ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ. ಆದ್ರೆ ಗುರುರಾಯರ 700 ವರ್ಷ ಬದುಕಕ್ಕಾಗುತ್ತೆ? ಹೌದು. ಆದ್ರೆ ಗುರುರಾಯರ ಒಂದು ಯೋಚನೆ ರೀತಿನೇ ಬೇರೆ ಇತ್ತು. ಅವ್ರು ಹೇಳ್ತಾರಂತೆ ಅವ್ರ ಶಿಷ್ಯಂದ್ರಿಗೆ, ಇವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಶಿಷ್ಯಂದ್ರ ಹೇಳಿದ್ರೆ, ಇಲ್ಲಪ್ಪ ಅವ್ರು ಯಾರು ಸುಳ್ಳು ಹೇಳಿಲ್ಲ. ಮೊದಲನೇ ವ್ಯಕ್ತಿ ಹೇಳಿದ ಪ್ರಕಾರ ನನ್ನ ದೇಹ 100 ವರ್ಷ ಬದುಕುತ್ತೆ, ಆಯ್ತಾ, ದೇಹ. ಎರಡನೇ ವ್ಯಕ್ತಿ ಹೇಳಿದ ಪ್ರಕಾರ 300 ವರ್ಷ ತಾನು ಬರೆದಂತಹ ಲಿಟ್ರೇಚರ್, ಅವರು ರಚಿಸಿದಂತಹ ತತ್ವಗಳು ಬದುಕ್ತವೆ ಅಂತ. ಮೂರನೇ ವ್ಯಕ್ತಿ ಹೇಳಿದ ಪ್ರಕಾರ 700 ವರ್ಷಗಳ ಕಾಲ ಅವರ ಸ್ಪಿರಿಚುವಲ್ ಬಾಡಿ, ಅವರ ದೈವಿಕತ್ವ ಬದುಕುತ್ತೆ ಅಂತ ಹೇಳಿ. ಅಂತಂದ್ರೆ ನೀವ್ ಹೇಳಿದ ಪ್ರಕಾರ ಈಗ ಬೃಂದಾವನಸ್ಥರ ಆದ್ಮೇಲೆ ಇನ್ನೂ ಕೂಡ ಅವ್ರು ಬದುಕಿದ್ದಾರೆ ಅಂತ ಹೇಳಿ. ಇತ್ತೀಚೆಗೆ 350 ವರ್ಷಗಳಕ್ಕಿಂತ ಹೆಚ್ಚಾಗಿರ್ಬೇಕು ಅನ್ಕೋತೀನಿ ಅವರು ಬೃಂದಾವನಸ್ಥರಾಗಿ. ಇರ್ಬೋದು, ನನಗೂ ಅಷ್ಟು ಮಾಹಿತಿ ಇಲ್ಲ. ಅಂಡ್ ಇಲ್ಲಿಗೆ ಬಂದಾಗ ಎಲ್ಲಾರು ಕಷ್ಟ ಹೇಳ್ಕೊಂಡ್ ಬರ್ತಾರೆ, ಸುಖ ಹೇಳ್ಕೊಂಡ್ ಬರ್ತಾರೆ. ಇವತ್ತು ಎಷ್ಟೋ ನಾವು ಒಳಗಡೆ ನೋಡ್ದೆ, ಎಷ್ಟೋ ಜನ ಹರಕೆ ತೀರಿಸ್ತಿದ್ದಾರೆ. ಯಾವ ರೀತಿ ಇದು ಇಷ್ಟು ಒಂದು ಒಳ್ಳೆ ತರದಿಂದ ನಡ್ಕೊ ಹೋಗ್ತಿದೆ ಅಂದ್ರೆ, ಮತ್ತೆ ಇದ್ರ ಬಗ್ಗೆ ಇನ್ನೊಂದು ಹೇಳ್ಬೇಕು. ಇದು 700 ವರ್ಷಗಳದ ಕತೆ ನಿಮ್ಗೆ ಗೊತ್ತಲ್ಲ. ಇವರು ಶ್ರೀ ರಾಯರು ರಾಮನ ಭಕ್ತರು. ಹೌದು, ರಾಮನ ಭಕ್ತರು ಅನ್ನಕ್ಕಿಂತ ಅವರು ಹೆಚ್ಚಾಗಿ ಆಂಜನೇಯನ ಆರಾಧ್ಯ ಮಾಡ್ತಿದ್ರು. ಈಗ ಅವರ ಬೃಂದಾವನದ ಎದುರುಗಡೆನೆ ಆಂಜನೇಯ ಸ್ವಾಮಿ ಇದು ಮೂರ್ತಿ ಕೂಡ ಇದೆ. ಅವ್ರ ಮುಖ್ಯ ಪ್ರಾಣ ಅಂತ ಕರಿತಿದ್ರು. ಅಂದ್ರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತೇಳಿ, ಎಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರೋ ಆಂಜನೇಯ ಅಂತೇಳಿ. ಆಂಜನೇಯ ಪಠಿಸೋದು ಪೂಜಿಸೋದು ಎಲ್ಲ ರಾಮ. ಹಾಗಾಗಿ ಮೂಲ ಇಂಡೈರೆಕ್ಟ್ ಆಗಿ ರಾಮನ್ನೇ ಅವರು ಫಾಲೋ ಮಾಡ್ತಿದ್ರು ಅನ್ನೋ ತರ. ಅದೇ ರಾಮ ಇವತ್ತು ನಿಮ್ಗೆ ಗೊತ್ತಿರ್ಬಹುದು ಅನ್ಕೋತೀನಿ. ಬಟ್ ನಾನು ಸಣ್ಣ ಮಾಹಿತಿ ಹೇಳ್ತೀನಿ. ಇವತ್ತು ಅವ್ರು ಏನು ಬೃಂದಾವನಸ್ಥರಾಗಿದ್ದಾರೆ ನೋಡಿ, ಆ ಸಮಾಧಿ ಒಳಗೆ ಯೂಸ್ ಮಾಡಿರೋಂತ ಕಲ್ಲುಗಳು ಮಧ್ವಾಪುರ ಅಂತ ಏನೋ ಇದೆ ಪಕ್ಕದಲ್ಲಿ. ಆ ಮಧ್ವಾಪುರದಲ್ಲಿ ಇದ್ದಂತ ಕಲ್ಲುಗಳನ್ನೇ ಬೇಕು ಅಂತ ಹೇಳಿ ತರಿಸ್ಕೋತಾರೆ. ಯಾಕೆ ಗೊತ್ತಾ? ಇಲ್ಲ. ಆ ಮಧ್ವಾಪುರದಲ್ಲಿ ಶ್ರೀರಾಮ ನೆಲೆಸಿ ಅದೇ ಕಲ್ಲುಗಳ ಮೇಲೆ ಅವರು 7 ಗಡಿಗಳ ಕಾಲ ಧ್ಯಾನ ಮಾಡ್ತಾರಂತೆ. 7 ಗಡಿ ಅಂದ್ರೆ 7 ಗಂಟೆಗಳ ಕಾಲ ಧ್ಯಾನ ಮಾಡ್ತಾರಂತೆ ಡೈಲಿ. ಶ್ರೀರಾಮ. ಹಂಗಾಗಿ ನನ್ನ ರಾಮ ಮೆಟ್ಟಿದ ಕಲ್ಲುಗಳೇ ನನ್ನ ಸಮಾಧಿಗೆ ಆಗಬೇಕಂತ ಹೇಳಿ ಆ ಕಲ್ಲುಗಳನ್ನ ತರಿಸ್ಕೊಳ್ತಾರೆ.
ಮತ್ತೆ ಇನ್ನೊಂದು ಈಗ ನಾವು ಬರ್ಬೇಕಾದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಹೋಗಿದ್ ಬಂದು. ಆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೀವೇನ್ ನೋಡಿದ್ರಿ ಗೊತ್ತಾ? ಅಲ್ಲಿ ನಾನು ಅಲ್ಲಿ ಸ್ಥಳೀಯರಿಂದ ಕೇಳ್ಪಟ್ಟಿದ್ದೆ ಅಂತಂದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ಇಲ್ಲಿ ರಾಯರ ಮನಸ್ಸೋತು ಅವರು ಅಲ್ಲಿ 13 ವರ್ಷಗಳ ಕಾಲ ಅಥವಾ 12 ವರ್ಷಗಳ ಕಾಲ ಇದನ್ನ ತಪಸ್ ಮಾಡಿರ್ತಾರೆ. ಆ ತಪಸ್ಸಿಗೆ ಅವರು ಮೆಚ್ಚಿ ಅಲ್ಲಿ ಆಂಜನೇಯ ಸ್ವಾಮಿ ಸ್ವತಃ ಬಂದು ಅವರಿಗೆ ದರ್ಶನ ಕೊಟ್ಟಿರ್ತಾರೆ. ನನಗೆ ತಿಳಿದ ಮಟ್ಟಿಗೆ ಅದು ಒಂದೇ ಜಾಗ ಅನ್ಸುತ್ತೆ ಪಂಚಮುಖಿ ಆಂಜನೇಯ ಸ್ವಾಮಿ ಬಂದು ರಾಯರಿಗೆ ದರ್ಶನ ಕೊಟ್ಟಿದ್ದು. ಬೇರೆ ಎಲ್ಲೂ ಯಾರಿಗೂ ಕೂಡ ಪಂಚಮುಖಿ ಆಗಿ ದರ್ಶನ ಕೊಟ್ಟಿಲ್ಲ ಅಂತ ನನಗನ್ಸಿದ್ದು. ಸರಿಯೋ ತಪ್ಪ ಗೊತ್ತಿಲ್ಲ. ಆ ಪಂಚಮುಖಗಳು ನಿಮ್ಗೇನಾದ್ರು ಗೊತ್ತಾ? ಪಂಚಮುಖಗಳು ಅಂತಂದ್ರೆ ಇದು ರಾಮಾಯಣ ಕಾಲದಲ್ಲಿ ರಾವಣನ ಸಂಹಾರ ಮಾಡೋ ಟೈಮಲ್ಲಿ ರಾಮ ಮತ್ತೆ ಲಕ್ಷ್ಮಣರನ್ನ ಮಹಿರಾವಣ ಅಂದ್ರೆ ರಾವಣನ ತಮ್ಮ ಅವ್ರು ಅಪಹರಿಸ್ಕೊಂಡು ಹೋಗಿರ್ತಾರೆ. ಅವಾಗ ಅವನಿಗೆ ಒಂದು ವರ ಇರುತ್ತೆ. ಅವನು 5 ದೀಪಗಳನ್ನು ಹಚ್ಚಿರ್ತಾನೆ 5 ದಿಕ್ಕುಗಳಲ್ಲಿ. ಆ 5 ದಿಕ್ಕುಗಳಲ್ಲಿರೋ ದೀಪವನ್ನು ಒಂದೇ ಸಮಯಕ್ಕೆ ಆರಿಸಬೇಕಾಗಿರುತ್ತೆ. ಆ ಟೈಮಲ್ಲಿ ಶ್ರೀ ಆಂಜನೇಯವರು ಆ ಅವತಾರನ ತಾಳಿ ಅಷ್ಟು ದೀಪಗಳನ್ನು ಆರಿಸಿ ಪಂಚಮುಖಿಯಾಗಿ ಅವತಾರ ಎತ್ತಿರ್ತಾರೆ ಅನ್ನೋದು ನನಗೆ ಗೊತ್ತಿರೋದು. ಅದೇ ಪಂಚಮುಖಗಳಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಆಂಜನೇಯನ ಮುಖ, ಎರಡನೇದು ಹಯಗ್ರೀವನ ಮುಖ, ಮೂರನೆಯದು ನರಸಿಂಹನ ಮುಖ, ನಾಲ್ಕನೆಯದು ಗರುಡ ಮುಖ, ಐದನೆಯದು ವಾಮನ ಅಲ್ಲ ಇವ್ರದ್ದು ಇದು ವಿಷ್ಣುವಿನ ಅವತಾರದ್ದು ಒಂದಾದಂತ ವರಾಹ ಅವತಾರದ್ದು ಒಂದು ಮುಖ. ಅಂದ್ರೆ ಅಲ್ಲಿಗೆ ಐದು ಜನಗಳು ಅಲ್ಲಿಗೆ ಗುರುರಾಯರಿಗೆ ದರ್ಶನ ಕೊಟ್ಟಂಗಾಯ್ತು. 12 ವರ್ಷ ತಪಕ್ಕೆ ಅವರಿಗೆ ಎಲ್ಲಾ ದೇವರುಗಳು ಬಂದು ಒಂದು ಅವರಿಗೆ ದರ್ಶನ ಕೊಟ್ಟಂಗಾಯ್ತು ಅಲ್ಲ? ಹೌದು, ನಾನು ಈ ಒಂದು ವೇಯಲ್ಲಿ ಥಿಂಕ್ ಮಾಡಿರ್ಲಿಲ್ಲ. ಮೇ ಬಿ ಇರಬಹುದು ಹಿಂಗೂ ಕೂಡ. ಇನ್ನೇನು ವಿನು ಮತ್ತೆ ಸಮಾಚಾರ? ಏನಿಲ್ಲ, ಲೈಕ್ ಇಲ್ಲಿಗೆ ಬಂದಾಗ ಒಂಥರ ನೆಮ್ಮದಿ, ಏನೋ ಒಂಥರ ಧನ್ಯತಾ ಭಾವ. ನಮ್ಮ ಎಲ್ಲದಕ್ಕಿಂತ ನನಗೆ ಪರ್ಸನಲಿ ಫೀಲ್ ಆಗೋದು ನನ್ನ ಆನ್ಸಿಸ್ಟರ್, ನನ್ನ ಅಜ್ಜ ಅಥವಾ ಅವ್ರ ಮುತ್ತಜ್ಜರನ್ನ ಎಲ್ಲ ಭೇಟಿ ಆದಾಗ ಯಾವ ಫೀಲ್ ಬರುತ್ತೆ ಹಂಗೆ ಇರುತ್ತೆ. ಅಫ್ಕೋರ್ಸ್ ಎಲ್ಲ ದೇವಸ್ಥಾನಗಳಲ್ಲಿ ಹೋದಾಗ ವಾಪಸ್ ಬರೋಕ್ಕೆ ಮನ್ಸಾಗಲ್ಲ. ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ತುಂಬಾ ಲಾಟ್ ಆಫ್ ಥಿಂಗ್ಸ್ ನ ಕಲ್ತ್ವಿ, ನಮ್ಗೆ ಗೊತ್ತಿರೋದನ್ನ ಮತ್ತೆ ಶೇರ್ ಮಾಡ್ಕೊಂಡ್ವಿ ಅಂತ ಅಷ್ಟೇ ಖುಷಿ. ಮತ್ತೆ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತೋರಿಸಬೇಕಂದಿತ್ತು ಶ್ರೀ ರಾಘವೇಂದ್ರ ಮಠನ. ಬಟ್ ನಾನು ಅಲ್ಲಿಂದ ಇಲ್ಲಿಗೆ ಬರ್ಬೋದು, ಇಲ್ಲಿಂದ ಅಲ್ಲಿಗೆ ಹೋಗ್ಬೋದು ಅಂತ ತೋರಿಸ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ಲಿಲ್ಲ. ಯಾಕಂದ್ರೆ ನನ್ನ ಫ್ರೆಂಡ್ ಜೊತೆ ಬಂದಿದ್ರಿಂದ ಅವನಿಗೆ ಗೊತ್ತಿರೋ ಮಾಹಿತಿನ ಹೇಳ್ಬೇಕಾಗಿತ್ತು, ಮತ್ತೆ ನನಗೆ ಗೊತ್ತಿರೋ ಮಾಹಿತಿನ ಸ್ವಲ್ಪ ಹೇಳ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ಈ ಒಂದು ವಿಲಾಗ್ ಮಾಡಿದ್ದು. ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಶ್ಲೋಕ ಒಂದು ಹೇಳ್ಬೇಕಾಗಿತ್ತು, ಅದ್ ಮರ್ತೆ ಹೋಗ್ಬಿಟ್ಟಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಮಮತಾಂ ಕಾಮಧೇನ. ಅದೊಂದ್ರ ಜೊತೆ ಮುಗ್ಸಕ್ ಇಷ್ಟಪಡಲ್ಲ, ಅಣ್ಣವ್ರ ಸಾಲುಗಳನ್ನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಅಣ್ಣವ್ರು ಹೇಳ್ತಾರೆ, ಅಣ್ಣವ್ರ ಫಿಲಮ್ ಅಲ್ಲಿ ಹೇಳ್ತಾರೆ, ಅಣ್ಣವ್ರ ಅಂದ್ರೆ ನಮ್ಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಹೇಳ್ತಿರೋದು. ಸುಖವನ್ನೇ ನೀಡೆಂದು ಎಂದು ಬೇಡನು ನಾನು ರಾಘವೇಂದ್ರ ಅಂತ ಹೇಳ್ತಾರೆ. ಅದೇ ರೀತಿ ಯಾವತ್ತು ಸುಖ ನೀಡಿ ಅಂತ ಬೇಡ್ಕೋಬೇಡಿ, ರಾಯರ ಹತ್ರ ಬನ್ನಿ. ಎಲ್ಲ ಆಟೋದಿಂದ ಇವತ್ತು ಬರ್ದಿದ್ದಾರೆ ರಾಯರಿದ್ದಾರೆ ಅಂತ. ಬನ್ನಿ, ರಾಯರು ನೋಡಿ ಖುಷಿ ಪಡಿ, ಮತ್ತೆ ಮನೆಗೆ ಹೋಗಿ.